ಹೌದಪ್ಪ, ವಿಜಯಾಂಬಿಕಾ ನನ್ನ ಹತ್ರ ಬಂದು ಗಂಗಾಧರ ಮೂರ್ತಿಗಳು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ಇದಕ್ಕೆಲ್ಲ ವೀರುನೇ ಕಾರಣ, ವೀರು ನಿನ್ನ ಬೆಳೆಯೋಕ್ ಬಿಡಲ್ಲ, ನಿನ್ನ ಬಗ್ಗೆ ಅವನಿಗೆ ದ್ವೇಷ ಇದೆ, ನಿನ್ನನ್ನು ಅವನು ಯಾವತ್ತೂ ತುಳಿತಾನೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ಲು. ಬಿಸಿ ರಕ್ತ ಆವೇಶದಲ್ಲಿ ನಾನು ಅವಳು ಹೇಳಿದ್ದನ್ನೆಲ್ಲ ನಂಬ್ಕೊಂಡು ಅಲ್ಲಿಂದ ಹೊರಟು ಬಂದೆ. ಅದಾದ್ಮೇಲೆ ನಿನ್ನ ಬಗ್ಗೆನೂ ದ್ವೇಷ ಬೆಳೆಸ್ಕೊಂಡೆ. ಪಾರ್ಟಿ ಬಿಟ್ಟೆ, ಅಪೋಸಿಷನ್ ಪಾರ್ಟಿಗೂ ಸೇರಿಕೊಂಡೆ. ಆದರೆ ಸ್ವಲ್ಪ ವರ್ಷಗಳಾದ್ಮೇಲೆ ಗೊತ್ತಾಯಿತು ಆ ನಿನ್ನ ಅಕ್ಕ ವಿಜಯಾಂಬಿಕಾ ಸಾಮಾನ್ಯದವಳಲ್ಲ ಅಂತ. ಅವಳಿಗೆ ಅಧಿಕಾರದ ಆಸೆ ಇತ್ತು, ಆಸ್ತಿ ಅಂತಸ್ತಿನ ಮೇಲೆ ಮೋಹ ಇತ್ತು. ಅದಕ್ಕೋಸ್ಕರ ನನ್ನನ್ನು, ನಿನ್ನನ್ನು, ಪೃಥ್ವಿನ, ಪದ್ಮನಾಭನ್ನ ಎಲ್ರನ್ನೂ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ಲು. ಅವಳು ಅಂದ್ಕೊಂಡಾಗೆ ಮಾಡೇ ಬಿಟ್ಲು. ಇಷ್ಟೆಲ್ಲ ಆದಮೇಲೆ ಇವತ್ತು ನೀನು ನನ್ನ ಕಾಲ್ ಮಾಡ್ತಾ ಇದೀಯ. ಹೇಗೋ ಸತ್ಯ ಹೇಳ್ಬಿಟ್ಟೆ ಅನ್ನೋ ಸಮಾಧಾನ ನನಗೆ. ಈಗಲೂ ದೇಶ ಬಿಟ್ಟು ನಿನಗೆ ಒಳ್ಳೇದಾಗಲಿ ಅಂತ ಬಯಸೋನ್ ಕಣೋ ನಾನು. ಸರಿ ಕಣ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಲೋ, ನಾನೊಂದು ಮಾತು ಹೇಳ್ತೀನಿ. ಈಗಲೂ ನೀನು ನಿನ್ನ ಅಕ್ಕನ ಜೊತೆನೇ ಇದ್ದರೆ ನಿನ್ನ ಜೀವನ ಸರ್ವನಾಶ ಆಗುತ್ತೆ. ಇವತ್ತಿಗೆ ನೀನು ಅಧಿಕಾರದಲ್ಲಿರೋದು ನಿನ್ನ ಹೆಂಡತಿ, ನಿನ್ನ ಮಗಳು ಮಾಡಿರೋಂಥ ಪುಣ್ಯದಿಂದ ಇರಬಹುದು. ಇನ್ನು ಮುಂದಾದರೂ ಆ ವಿಜಯಾಂಬಿಕಾ ಅನ್ನೋ ವಿಷಜಂತುನ ದೂರ ಇಡು. ನಿನಗೆ ಒಳ್ಳೇದಾಗಲಿ. ನಿನ್ನ ಬೆರಳು ಹಿಡಿದು ನಾನು ಮೇಡಮ್ ಅವರೇ, ಏನಿದು? ಒಂದು ಕೈಯಲ್ಲಿ ಪುಸ್ತಕ, ಇನ್ನೊಂದು ಕೈಯಲ್ಲಿ ಪೆನ್ನು ಪೇಪರು, ಇನ್ನೊಂದು ಕೈಯಲ್ಲಿ ನ್ಯೂಸ್ ಪೇಪರ್, ಮೂರು ಕೆಲಸ ಮಾಡ್ತಿದ್ದಾರೆ ಮೇಡಮ್ ಅವರೇ. ಕೆಲಸ ಮಾಡ್ತಿರೋದಲ್ಲ, ಕೆಲಸ ಹುಡುಕ್ತಾ ಇರೋದು. ಕೆಲಸ ಹುಡುಕ್ತಿರೋದ? ಯಾರಿಗೆ? ಇನ್ಯಾರಿಗೆ? ನನಗೆ. ನಾನು ಆಚೆ ಹೋಗಿ ದುಡಿಬೇಕು ಅನ್ಕೊಂಡಿದ್ದೀನಿ. ಅಯ್ಯೋ, ನಿಮಗೇನಾಯ್ತಂತ ಮೋರೆ, ಹುಚ್ಚಿಡ್ದಿದ್ಯಾ? ಆ ಮಾತನ್ನ ನಾನು ನಿಮಗೆ ಹೇಳಬೇಕು ಮೇಡಮ್ ಅವರೇ. ಅಲ್ಲ, ಸಮುದ್ರನೇ ಎದುರಿಗಿದ್ರು ಎರಡು ಕೊಡ ನೀರಿಗೋಸ್ಕರ ಊರೆಲ್ಲ ತಿರುಗೋರ್ಗೆ ಏನ್ ಹೇಳ್ತಾರೆ ಹೇಳಿ? ಹುಚ್ಚರು ಅಂತಾರೆ. ಎದುರಿಗೆ ಬೃಷ್ಟಾನ್ನನೇ ಇದ್ರು ಒಂದು ತುತ್ತು ಮೊಸರನ್ನ ಬೇಕು ಅಂತ ಊರೆಲ್ಲ ಅಲಿಯೋರ್ಗೆ ಏನಂತಾರೆ ಹೇಳಿ? ಹುಚ್ಚರು ಅಂತಾರೆ. ಕೋಟಿ ಕೋಟಿ ಆಸ್ತಿ ಇದ್ರು ಹೊರಗಡೆ ಹೋಗಿ ದುಡಿದು ಸಾವಿರ ಸಾವಿರ ಸಂಪಾದನೆ ಮಾಡ್ತೀನಿ ಅನ್ನೋರ್ಗೆ ಏನಂತಾರೆ ಹೇಳಿ? ಏನಂತಾರೆ? ಏನಂತಾರೆ ಹೇಳಿ? ಸ್ವಾಭಿಮಾನಿ ಅಂತಾರೆ. ಓ, ಹಂಗಂತಾರೋ? ನನ್ನ ಹೆಸರಲ್ಲಿ ಕೋಟಿ ಕೋಟಿ ದುಡ್ಡಿರ್ಬೋದು, ಆಸ್ತಿ ಅಂತಸ್ತಿರ್ಬೋದು, ಆದ್ರೆ ಅದ್ಯಾವುದು ನಾನು ಸಂಪಾದನೆ ಮಾಡಿರೋದಲ್ಲ. ನಾವು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಮೊಸರನ್ನ ತಿಂದ್ರು ಅದು ಮೃಷ್ಟಾನ್ನಕ್ಕಿಂತ ರುಚಿಯಾಗಿರುತ್ತೆ. ಕಷ್ಟಪಟ್ಟು ದುಡ್ದು ದಣಿವಾದಾಗ ಸಮುದ್ರನೇ ಪಕ್ಕದಲ್ಲಿದ್ರು ಕುಡಿಯೋಕ್ಕೆ ಒಂದು ಹನಿ ನೀರು ಕೂಡ ಸಿಗಲ್ಲ. ಆಗ ಕುಡಿಯೋ ನೀರಿಗೋಸ್ಕರ ಊರೆಲ್ಲ ಅಲಿಬೇಕಾಗತ್ತೆ. ಅಪ್ಪ ಅಮ್ಮ ಮಾಡಿಟ್ಟಿರೋ ಆಸ್ತಿ ಸಮುದ್ರದ ಹಾಗೆ, ನಾವು ಕಷ್ಟಪಟ್ಟು ದುಡಿಯೋ ಆಸ್ತಿ ಸಿಹಿ ನೀರಿನ ಹಾಗೆ. ಇದೆಲ್ಲ ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ, ಬಿಟ್ಟಿಯಾಗಿ ಬದುಕ್ತಾರಲ್ಲ ಅವ್ರಿಗೆಲ್ಲ ಇದೆಲ್ಲ ಅರ್ಥ ಆಗಲ್ಲ ಬಿಡಿ. ಕೊನೆಗೂ ನಮ್ಮ ಬುಡಕ್ಕೆ ಬಂದ್ರೇನೋ ಇರ್ಲಿ. ಈಗಿನ ಕಾಲದವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಮೇಡಮ್ ಅವರೇ. ಎಷ್ಟು ಜನ್ಮ ಎತ್ತಿದ್ರು ಕರಗದೇ ಇರೋವಷ್ಟು ಆಸ್ತಿ ಇದ್ರು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ದುಡುದು ಬದುಕ್ತೀನಿ, ಅದು ಸ್ವಾಭಿಮಾನಿಯಾಗಿ ಅಂತ ಹೇಳ್ತಿದ್ದೀರ. ಹೌದು ಕಾಂತಮ್ಮ ಅವ್ರೆ, ಇವತ್ತಿನ ಕಾಲದಲ್ಲಿ ದುಡ್ಡಿಲ್ದೇ ಇರೋರು ಬಡವರಲ್ಲ, ಜವಾಬ್ದಾರಿ ಇಲ್ಲದೆ ಇರೋರು ಬಡವರು. ಜವಾಬ್ದಾರಿ ಇಲ್ಲದೆ ಇರೋ ಮನುಷ್ಯ ಕೋಟಿ ಕೋಟಿ ಆಸ್ತಿ ಇದ್ರು ಅದನ್ನ ಒಂದೇ ಒಂದು ಕ್ಷಣದಲ್ಲಿ ಕಳ್ಕೊಂಡ್ಬಿಡ್ತಾನೆ. ಜವಾಬ್ದಾರಿ ಬರಬೇಕು ಅಂದರೆ ಕಷ್ಟಪಟ್ಟು ದುಡಿಬೇಕು. ಈಗ ನನ್ನ ಗಂಡ ಸುಬ್ಬುನೇ ನೋಡಿ, ಇಡೀ ಮನೆ ಜವಾಬ್ದಾರಿನ ಹೊತ್ಕೊಂಡಿದ್ದಾನೆ, ಕಷ್ಟಪಟ್ಟು ದುಡಿತಾ ಇದ್ದಾನೆ. ಅವನಿಗೆ ಜೀವನ ಏನು ಅಂತ ಗೊತ್ತಿದೆ. ಅವ್ನು ಯಾವತ್ತೂ ಕೆಟ್ಟ ದಾರಿ ತುಳಿದಿಲ್ಲ, ಕೂಡಿಟ್ಟಿರೋದನ್ನ ಕಳ್ಕೊಂಡಿಲ್ಲ. ನಾನು ಅಷ್ಟೇ ಕಷ್ಟಪಟ್ಟು ದುಡಿದು ಸುಬ್ಬು ಜವಾಬ್ದಾರಿನ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ನಾನು ದುಡಿಯೋ ದುಡ್ಡಲ್ಲಿ ನನ್ನ ಪ್ರೀತಿನೂ ಇರುತ್ತೆ, ನನ್ನ ಸ್ವಾಭಿಮಾನನೂ ಇರುತ್ತೆ. ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾದ್ರೆ ಅರ್ಥ ಮಾಡ್ಕೊಳ್ಳಿ.
ನನಗಂತೂ ಏನೂ ಅರ್ಥ ಆಗಲಿಲ್ಲ. ನಿಮಗೇನಾರ ಅರ್ಥ ಐತೆ? ನನಗೇನಾದರೂ ಕೋಟಿ ಕೋಟಿ ಆಸ್ತಿ ಇತ್ತು ಅಂದಿದ್ರೆ ಆವಾಗಲೂ ಏನೂ ಆಗ್ತಿರ್ಲಿಲ್ಲ, ಎಲ್ಲವೂ ಚೆನ್ನಾಗಿಯೇ ಇತ್ತು. ಮನೆ ಆಟ ಕಾಡ್ತೀಯ ನಿಮ್ಮಮ್ಮ ನೀನು? ಹಾ ಅಬ್ಬಬ್ಬಬ್ಬ ಮನೇಲಿ ಮಕ್ಕಳಿದ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ, ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ. ಈ ಮನೆ ಯಾವಾಗ್ಲೂ ಹೀಗೆ ನಂದಿ ಗೋಕುಲ್ದಾಗಿರ್ಬೇಕು. ಹೋಗು ಪುಟ್ಟಬರಿ, ನೀ ಜಾಣೆ ಅಲ್ವಾ, ಹೋಮ್ವರ್ಕ್ ಮಾಡ್ಬಿಡು, ಹೋಗು ಜಾಣ. ವಂದನಾ, ಅಕ್ಕ ಇಲ್ಲಮ್ಮ? ಅವರು ಮೇಲಿರ್ಬೇಕು ಬಾವಾ, ಕರೀಲಾ? ಅಕ್ಕ ಅಕ್ಕ ಏನ್ ವೀರು, ಬರ್ತಿದ್ದ ಹಾಗೆ ನನ್ನನ್ನು ಕೇಳ್ತಿದ್ಯಾ? ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ದೆ? ಇವತ್ತು ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮಾಡಿ ಮುಗಿಸಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಸದ್ಯ ಹೋದ ಕೆಲಸ ಎಲ್ಲ ಮುಗೀತಲ್ಲ, ಈಗ ಸಮಾಧಾನವಾಗಿರ್ಬಹುದು. ಇಲ್ಲ ಅತ್ತೆಯವ್ರೆ, ನನ್ನೆಲ್ಲ ಕೆಲಸ ಮುಗೀತು ಅಂತ ಅಂದ್ಕೊಂಡೆ, ಆದರೆ ಬಹಳಷ್ಟು ಕೆಲಸ ಬಾಕಿ ಇದೆ. ಅಣ್ಣ, ನೀನು ಯಾವ ಕೆಲಸದ ಬಗ್ಗೆ ಹೇಳ್ತಿದೀಯಾ? ಏನ್ ವೀರು, ನಿನ್ನ ಮಾತಿನ ದಾಟಿನೇ ಬೇರೆ ಥರ ಇದೆ. ಏನಾಯ್ತಣ್ಣ, ಯಾಕೋ ಅಪ್ಸೆಟ್ ಆಗಿರೋ ಥರ ಕಾಣಿಸ್ತಿದ್ಯಾ? ನಂದೊಬ್ಬ ಶತ್ರು ಇದ್ದ, ಇವತ್ತು ಅವನ್ನ ಮೀಟ್ ಮಾಡಿ ಬಂದೆ. ಏನು ನಿನಗ್ ಶತ್ರುನ? ನೀನ್ ಅಜಾತ ಶತ್ರು ಕಣೋ, ನಿಂಗೆ ಯಾರು ಶತ್ರು ಇರಕ್ ಸಾಧ್ಯ? ಯಾರಿಗಾದ್ರೂ ನಿನ್ನನ್ನ ದ್ವೇಷ ಮಾಡೋದಕ್ಕಾಗ್ಲಿ, ನಿನಗೆ ಕೆಟ್ಟದ್ ಬಯಸೋದಕ್ಕಾಗ್ಲಿ ಮನಸ್ಸು ಬರುತ್ತಾ? ಏನು ಮಾಡ್ತೀರಾ ಅತ್ತೆಯವ್ರೆ, ಒಳ್ಳೆತನಕ್ಕೆ ಇದು ಕಾಲ ಅಲ್ಲ. ಶತ್ರುಗಳು ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಸುತ್ತಮುತ್ತನೇ ಇರ್ತಾರೆ, ಅವರು ಯಾರು ಅಂತಾನೆ ಗೊತ್ತಾಗಲ್ಲ.